ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಆತ್ಮೀಯ ಸಹೋದರರೇ, ಪವಿತ್ರ ಮಾಸವಾದ ಜಿಲ್ಹಿಜ್ ತಿಂಗಳ ಮೊದಲನೇ 10 ದಿವಸಕ್ಕೆ ಅಲ್ಲಾಹನ ಬಳಿ ವಿಶೇಷವಾದ ಮಹತ್ವ ಇದೆ. ಹದೀಸ್ ಗ್ರಂಥಗಳಲ್ಲಿ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ ಬಗ್ಗೆ ಉಲ್ಲೇಖವಿದೆ. ಮೊದಲನೇ 10 ದಿವಸಗಳಲ್ಲಿ ಮಾಡುವಂತಹ ಸತ್ಕರ್ಮಗಳು ಅಲ್ಲಾಹನ ಬಳಿ ಉಳಿದ ದಿನಗಳಲ್ಲಿ ಮಾಡುವ ಸತ್ಕರ್ಮಗಳಿಗಿಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿದೆ. ಆದ್ದರಿಂದ ಈ 10 ದಿವಸಗಳಲ್ಲಿ ಅಲ್ಲಾಹನ ನಾನಾ ತರಹದ ಅಲ್ಲಾಹನನ್ನು ಸಂತುಷ್ಟಗೊಳಿಸುವಂತಹ ಇಬಾದತ್ಗಳನ್ನು ಸತ್ಕರ್ಮಗಳನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಇದೇ ಥರ ಯಾರ ಮೇಲೆ ಕುರ್ಬಾನಿ ಕಡ್ಡಾಯವೋ ಅಂತಹ ವ್ಯಕ್ತಿಗಳು ಈ ಮಾಸವು ಜಿಲ್ಹಿಜ್ ತಿಂಗಳ ಆರಂಭಗೊಂಡ ನಂತರ ಕುರ್ಬಾನಿ ನೀಡುವವರೆಗೆ ತನ್ನ ದೇಹದ ಉಗುರುಗಳನ್ನು ಕತ್ತರಿಸಬಾರದು. ಇದೇ ಥರ ದೇಹದ ಯಾವುದೇ ಭಾಗದ ಕೂದಲುಗಳನ್ನು ಕೂಡ ಕತ್ತರಿಸಬಾರದು. ಆದ್ದರಿಂದ ಅದಕ್ಕಿಂತ ಮುಂಚಿತವಾಗಿ ನಾವು ತಯಾರಾಗೋಣ. ಎರಡನೇದಾಗಿ ಜಿಲ್ಹಿಜ್ ತಿಂಗಳ 9ನೇ ತಾರೀಕು ಅಂದರೆ ಹಬ್ಬದ ಒಂದು ದಿವಸ ಮುಂಚಿನ ತಾರೀಖಿಗೆ ಅರಫಾತ್ ದಿವಸ ಎಂದು ಹೇಳುತ್ತಾರೆ. ಇದು ಅಲ್ಲಾಹನ ಬಳಿ ಅತ್ಯಂತ ವಿಶೇಷತೆಯನ್ನು ಹಾಗೂ ಪ್ರಾಧಾನ್ಯತೆಯನ್ನು ಹೊಂದಿದೆ. ಆ ದಿವಸದ ಉಪವಾಸಕ್ಕೆ ವಿಶೇಷವಾದ ಮಹತ್ವವಿದೆ. ಸಹಿ ಮುಸ್ಲಿಂ ಎಂಬ ಗ್ರಂಥದಲ್ಲಿ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ, ಅರಫಾ ದಿವಸದ ಉಪವಾಸದ ಬಗ್ಗೆ ನನಗೆ ಅಲ್ಲಾಹನಲ್ಲಿ ನಿರೀಕ್ಷೆ ಇದೆ. ಒಂದು ವರ್ಷ ಹಿಂದಿನ ಹಾಗೂ ಒಂದು ವರ್ಷ ಮುಂದಿನ ಪಾಪಗಳಿಗೆ ಈ ಉಪವಾಸ ಕಫಾರವಾಗ್ತದೆ. ಅಂದರೆ ನಮ್ಮ ಚಿಕ್ಕ ಚಿಕ್ಕ ಎಲ್ಲ ಪಾಪಗಳನ್ನು 2 ವರ್ಷದ ಪಾಪಗಳನ್ನು ಅಲ್ಲಾಹನು ಮನ್ನಿಸುತ್ತಾನೆ. ಆದ್ದರಿಂದ ಈ ದಿವಸದ ಉಪವಾಸವನ್ನು ವಿಶೇಷವಾಗಿ ಆಚರಿಸುವ ನಾವು ಪ್ರಯತ್ನವನ್ನು ಮಾಡೋಣ. ಮೂರನೇದಾಗಿ ಅರಫಾ ದಿವಸ ಅಂದರೆ ಹಬ್ಬದ ಒಂದು ದಿವಸ ಮುಂಚಿನ ದಿವಸ ಅರಫಾ ದಿವಸ, ಅದಕ್ಕೆ 9ನೇ ತಾರೀಕು. 9ನೇ ತಾರೀಕಿನಿಂದ 13ನೇ ತಾರೀಕಿನ ಅಸರ್ವರೆಗೆ, ಏನೇ 9, 10, 11, 12 ಈ 4 ದಿವಸ 5 ನಮಾಜ್ ಅಂದರೆ 20 ನಮಾಜ್ ಆಯಿತು. ಈಗ 5ನೇ ದಿವಸ 3 ನಮಾಜ್ ಫಜರ್, ಜೊಹರ್, ಅಸರ್. ಇದು 9ನೇ ತಾರೀಕು ಅಂದರೆ ಇಂಗ್ಲೀಷ್ 9ನೇ ತಾರೀಕಲ್ಲ, ಅರಬಿಯ 9ನೇ ತಾರೀಕು. ಅರಫಾ ದಿವಸದಿಂದ 13ನೇ ತಾರೀಕಿನ ಅಸರ್ವರೆಗೆ ಟೋಟಲ್ 23 ನಮಾಜ್ಗಳಾಯಿತು. 23 ಫರ್ಜ್ ನಮಾಜ್ಗಳ ನಂತರ ಒಂದು ಬಾರಿ ತಕ್ಬೀರಾತೆ ತಶ್ರೀಕನ್ನು ಹೇಳುವುದು ಎಲ್ಲರ ಮೇಲೆ ಕಡ್ಡಾಯವಾಗಿದೆ. ತಕ್ಬೀರೆ ತಶ್ರೀಕ್, ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದು ಹೇಳುವುದಾಗಿದೆ. ಇದು ಎಲ್ಲರ ಮೇಲೆ, ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ಎಲ್ಲರ ಮೇಲೆ ಕಡ್ಡಾಯವಾಗಿದೆ. ಇದು ವಿಶೇಷವಾಗಿ ಒಂದು ವರ್ಷದಲ್ಲಿ 5 ದಿವಸ ಮಾತ್ರ ಬರ್ತದೆ, ಜಾಸ್ತಿಯಾಗಿ ಜನರಿಗೆ ನೆನಪಿರುವುದಿಲ್ಲ. ಆದ್ದರಿಂದ ಈ ವಿಡಿಯೋವನ್ನು ಇತರರಿಗೆ ಹಂಚುವ ಮೂಲಕ ಅವರಿಗೆ ಕೂಡ ನೆನಪು ಮಾಡುವ ಕಾರ್ಯದಲ್ಲಿ ನಾವು ಭಾಗಿಯಾಗಬಹುದು. ಅಲ್ಲಾಹು ಅಂತಹ ಮಹತ್ ಕಾರ್ಯ ಮಾಡುವ ತೌಫೀಕ್ ನಮಗೆಲ್ಲರೂ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಜಜಾಕಲ್ಲಾಹು ಖೈರ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು.